ಫ್ರೆಂಡ್ಸ್, ದಾಸವಾಳ ಗುಲಾಬಿ ಗಿಡಗಳು ಹೆಚ್ಚೆಚ್ಚು ಹೂ ಬಿಡಬೇಕು, ಹೆಲ್ದಿಯಾಗಿರಬೇಕು ಅಂದರೆ ನಾವು ಒಂದಷ್ಟು ಫರ್ಟಿಲೈಸರನ್ನು ಹಾಕಬೇಕಾಗತ್ತೆ. ಅವು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಇವು ಹೆಚ್ಚು ಇರಬೇಕಾಗತ್ತೆ. ನಾನು ಇವತ್ತು ಅದೇ ರೀತಿ ಒಂದು ಫರ್ಟಿಲೈಸರನ್ನು ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡಿ. ಕೆಲವು ಗೊಬ್ಬರಗಳು ಮತ್ತು ಈ ಗ್ರೀನ್ ನೆಟ್ಟು ಇವೆಲ್ಲ ಬೇಕಾದರೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ಮತ್ತು ನನ್ನ ಮತ್ತೊಂದು ಚಾನಲ್ JH ಕನ್ನಡ ಸ್ಟೋರೀಸ್, ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ. ಬೇಸಿಗೆಯಲ್ಲಿ ನಮ್ಮ ಗುಲಾಬಿ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ. ಫ್ರೆಂಡ್ಸ್, ನಾವು ಇವತ್ತು ಹೇಳೋವಂಥ ಈ ಫರ್ಟಿಲೈಸರನ್ನು ಸ್ಪ್ರೇ ಕೂಡ ಮಾಡ್ಬೋದು. ಅದು ನಾವು ಸ್ಪ್ರೇ ಮಾಡೋದ್ರಿಂದ ಗಿಡದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಎಲೆಗಳ ರಂಧ್ರ ಓಪನ್ ಆಗುತ್ತೆ ಮತ್ತು ಶೈನಿಂಗ್ ಬರುತ್ತೆ ನಮ್ಮ ಗಿಡಗಳು. ಇದನ್ನು ಸ್ಪ್ರೇ ಕೂಡ ಮಾಡಬೇಕು ಮತ್ತು ಗಿಡಗಳಿಗೂ ಕೂಡ ಹಾಕಬೇಕು. ಅದನ್ನು ಎಷ್ಟು ಹಾಕಬೇಕು ಅನ್ನೋದನ್ನು ನಾನು ಮತ್ತು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೆಲವೊಂದು ಪ್ರಮಾಣ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಎಷ್ಟು ಹಾಕಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾನು ಇವತ್ತು ಫರ್ಟಿಲೈಸರನ್ನು ಮಾಡ್ತಾಯಿದ್ದೀನಿ. ಇದು ನೋಡಿ, ಶೇಂಗಾ ಅಂದರೆ ಕಡಲೆಕಾಳು ಅಂತ ಹೇಳ್ತೀವಲ್ಲ, ನಾವು ಅಡುಗೆಗೆ ಬಳಸೋದು. ಅದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಹೇರಳವಾಗಿರುತ್ತೆ. ಹಾಗಾಗಿ ನಾವು ಇದನ್ನು ಬಳಸೋದ್ರಿಂದ ಇದರಲ್ಲಿ ಪ್ರೋಟೀನ್ ಕೂಡ ಇರುತ್ತಲ್ಲ, ಹಾಗಾಗಿ ಇದನ್ನು ಬಳಸೋದ್ರಿಂದ ಗಿಡದ ಗ್ರೋತ್ ಹೆಚ್ಚಾಗತ್ತೆ ಮತ್ತು ಗಿಡ ಹೆಲ್ದಿ ಆಗಲಿಕ್ಕೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ. ಹಾಗಾಗಿ ನಾನು ಅದನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಇದು ನೋಡಿ, ಸಾಸಿವೆಯಲ್ಲೂ ಕೂಡ ನೈಟ್ರೋಜನ್, ಫಾಸ್ಫರಸ್ ಹೆಚ್ಚಾಗಿರೋದ್ರಿಂದ ನಮ್ಮ ಗಿಡಗಳ ಆರೋಗ್ಯವಾಗಿರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ನೋಡಿ, ಚೆನ್ನಾಗಿ ಮೊಗ್ಗು ಬಿಡಲಿಕ್ಕೆ ಕೂಡ ಇದನ್ನು ಹಾಕೋದ್ರಿಂದ ಹೆಲ್ಪ್ ಆಗುತ್ತೆ. ನಾನು ಇದನ್ನು ಕೂಡ 2 ಸ್ಪೂನ್ ತೊಗೊಂಡಿದ್ದೀನಿ. ಸಾಸಿವೆ ಮತ್ತು ಕಡಲೆಕಾಳು ಬೀಜನ ನಾನು ಸಮ ಪ್ರಮಾಣದಲ್ಲಿ ತೊಗೋತಾ ಇದ್ದೀನಿ. ಇಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕಿ ನಾವು ಇದನ್ನು ರುಬ್ಕೋಬೇಕು. ಚೆನ್ನಾಗಿ ಅಂದರೆ ತರಿಯಾಗಿ ಅಲ್ಲ, ಅದನ್ನು ನಾವು ನೀರು ಹಾಕದೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕಾದರೆ ಅದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನಿಮಗೆ ಬೇಕಾದಷ್ಟು ಮಾಡಿಕೊಂಡು ಆಮೇಲೆ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೀರು ಹಾಕಿದರೆ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗೆ ನೋಡಿ, ನಾನು ಅದನ್ನು ನುಣ್ಣಗೆ ಬಂದಿದ್ದೀನಿ. ಹಾಗೆ ನಾನಿಲ್ಲಿ ಪ್ಲೇನ್ ವಾಟರ್ನ 2 ಲೀಟ್ರ್ ಆಗುವಷ್ಟು ತೊಗೊಂಡಿದ್ದೀನಿ. 2 ಲೀಟ್ರ್ ತೊಗೊಂಡ್ರೆ ಸರಿಯಾಗುತ್ತೆ. ನಾವಿಲ್ಲಿ 2 ಸ್ಪೂನ್ ತೊಗೊಂಡಿದ್ದೀವಲ್ಲ, ಹಾಗಾಗಿ ಇದೇ ಪ್ರಮಾಣದಲ್ಲಿ ನಾನು ಮಾಡಿದ್ದೀನಿ. ಬೇಕಾದರೆ ನೀವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ನಾನು ಹೇಳಿರೋದನ್ನೆಲ್ಲ ಮತ್ತೆ 1 ಸ್ಪೂನ್ ಹೆಚ್ಚು ಮಾಡ್ಕೋಬೋದು. ನೋಡಿ, ಈ ರೀತಿ ಇವಿಷ್ಟನ್ನು ನಾನು 2 ಲೀಟ್ರ್ ನೀರಿಗೆ ನಾನು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು, ಸ್ವಲ್ಪ ಉಂಡೆ ಥರ ಆಗಿರುತ್ತೆ. ಹಾಗಾಗಿ ಅದನ್ನು ಯಾವುದೇ ರೀತಿ ಗಂಟು ಇಲ್ಲದ ಹಾಗೆ ನಾವು ಅದನ್ನು ಆ ಪೇಸ್ಟನ್ನು, ಆ ಹುಡಿಯನ್ನು ನಾವು ನೀರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಇನ್ಮೇಲೆ ದಾಸವಾಳ ಗಿಡ ಎಲ್ಲ ತುಂಬ ಚೆನ್ನಾಗಿ ಹೂವಾಗುತ್ತಲ್ಲ, ಮೊಗ್ಗುಗಳು ಕಚ್ಚತ್ತೆ. ಅದು ಮೊಗ್ಗು ಉದುರಬಾರ್ದು, ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಹೂವಾಗಬೇಕು, ದೊಡ್ಡ ಸೈಜಲ್ಲಿ ಹೂವಾಗಬೇಕು ಅಂದರೆ ನೀವು ಈ ಫರ್ಟಿಲೈಸರನ್ನು ಹಾಕಿ ನೋಡಿ. ನಾನು ಮಿಕ್ಸಿ ಜಾರಲ್ಲಿರೋದಂಥ ಎಲ್ಲದನ್ನು ನಾನು ಈ 2 ಲೀಟ್ರ್ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಇದೆಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೋ ಅಷ್ಟು ಚೆನ್ನಾಗಿ ಅದು ಫರ್ಟಿಲೈಸರ್ ರೆಡಿಯಾಗಿರುತ್ತೆ. ಹಾಗಾಗಿ ಇದನ್ನು ನಾವು ಮಿಕ್ಸ್ ಮಾಡಿ ನಾವಿಲ್ಲಿ 3 ದಿವಸದ ನಂತರ 7 ದಿವಸದ ಒಳಗಡೆ ನಾವು ಇದನ್ನು ಗಿಡಗಳಿಗೆ ಹಾಕಬೇಕು. ಅಂದರೆ ನಾವು ಸ್ವಲ್ಪ ನೆರಳಲ್ಲಿಡಬೇಕು, ಯಾವುದೇ ರೀತಿ ಬಿಸಿಲಲ್ಲಿ ಇಡಬಾರ್ದು. ಅಂದರೆ ನಾವು ನೆರಳಲ್ಲಿಟ್ಟಾಗ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗತ್ತೆ. ಹಾಗಾಗಿ ಅದು ಹುಳಿ ಬರುತ್ತಲ್ಲ, ಹಾಗಾಗಿ ಅದು ಒಳ್ಳೆಯ ಫರ್ಟಿಲೈಸರ್ ಆಗಿ ರೆಡಿಯಾಗತ್ತೆ. ನಾವು ಇದನ್ನು ತಕ್ಷಣ ಹಾಕೋಬೇಡ, ಯಾಕಂದರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಉತ್ಪನ್ನ ಆಗಬೇಕು ಅಂದರೆ ನಾವು ಇದನ್ನು 2 ದಿವಸ, 3 ದಿವಸ, 7 ದಿವಸವರೆಗೂ ನಾವು ಇದನ್ನು ಇಟ್ಟು ಹಾಕಬೇಕಾಗತ್ತೆ. 2 ದಿವಸದ ನಂತರನೇ ಹಾಕಬೇಕು. ಅಲ್ಲಿವರೆಗೆ ನಾವು ಇದನ್ನು ನೆರಳಲ್ಲಿಡಬೇಕು. ಬೇಕಾದರೆ ದಿವಸ ಮಿಕ್ಸ್ ಮಾಡ್ತಾಯಿರಿ. ಸ್ವಲ್ಪ ಮುಚ್ಚಿ ಇಟ್ಟರೆ 3 ದಿವಸದ ನಂತರ ನಾವು ಇದನ್ನು ತೆಗಿಬೋದು. ನೋಡಿ, ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈ ರೀತಿ ಕಲರ್ ಬರುತ್ತೆ ಅದು. ಇದನ್ನು ನಾವು 3 ದಿವಸದ ನಂತರ ಯಾವ ರೀತಿ ಆಗಿದೆ ಅಂತ ನೋಡಿ. ಈ ರೀತಿ ಆಗಿದೆ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವೀಗ ನಾನಿವತ್ತು 3 ದಿವಸದ ಆಗಿದೆ, ಇವತ್ತೇ ನಾನು ಇದನ್ನು ಹಾಕ್ತೀನಿ. ತುಂಬ ದಿವಸ ಇಡಲ್ಲ.
ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ 3 ದಿವಸಕ್ಕೆಲ್ಲ ನಾವು ಇದನ್ನು ಹಾಕ್ಬೋದು. ನಾವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಾಡೋದಾದರೆ ಮತ್ತೊಂದು ದಿವಸ ಜಾಸ್ತಿ ಇಟ್ಟು ನೀವು ಇದನ್ನು ಹಾಕ್ಬೋದು. ಯಾಕಂದರೆ ಇಷ್ಟು ಬೇಗ ಹುಳಿ ಬರಲ್ಲ ಚಳಿಗಾಲ ಮತ್ತು ಮಳೆಗಾಲದಲ್ಲಿ. ಹಾಗೆ ನೋಡಿ, ನಾನಿಲ್ಲಿ ಇದು 2 ಲೀಟ್ರ್ ಇದೆಯಲ್ಲ, ನಾನು ಮತ್ತೆ 4 ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ. ಇದು ಪ್ಲೇನ್ ನೀರು. ಆ ನೀರಿಗೆ ನಾವು ಇದಷ್ಟನ್ನು ಈ 2 ಲೀಟ್ರ್ ಲಿಕ್ವಿಡನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಗಿಡಗಳಿಗೆ ನಾವು ಸ್ಪ್ರೇ ಕೂಡ ಮಾಡಬೇಕು ಮತ್ತು ಮಣ್ಣಿಗೂ ಕೂಡ ಇದನ್ನು ಹಾಕಬೇಕು. ಇಲ್ಲಿ ಸೂಕ್ಷ್ಮಾಣುಜೀವಿಗಳು ಇದರಿಂದ ಡಬಲ್ ಆಗುತ್ತೆ ಮತ್ತು ನಾವು ಇದನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗತ್ತೆ. ಹಾಗೆ ನೋಡಿ, ನಾನು ಇದನ್ನು ಸ್ಪ್ರೇ ಮಾಡಲಿಕ್ಕೆ ಇದನ್ನು ಸೋಸ್ಕೊಂಡು ಇದೇ ಪ್ರಮಾಣದಲ್ಲಿ ನಾನು ಸ್ಪ್ರೇ ಮಾಡ್ತೀನಿ. ಗಿಡದ ಬುಡಕ್ಕೆ ಮತ್ತು ಕಾಂಡಗಳಿಗೆ, ಎಲೆಗಳಿಗೆ ಎಲ್ಲ ಸ್ಪ್ರೇ ಮಾಡೋದ್ರಿಂದ ಎಲೆಗಳು, ರಂಧ್ರಗಳೆಲ್ಲ ಓಪನ್ ಆಗಿ ಆಹಾರವನ್ನು ತಯಾರಿಸಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಸ್ಪ್ರೇ ಕೂಡ ಮಾಡ್ಬೋದು ಮತ್ತು ಗಿಡದ ಬುಡಕ್ಕೂ ಹಾಕ್ಬೋದು. ನಾನು ಸ್ಪ್ರೇ ಎಲ್ಲ ಕಟ್ಕೊಬಿಡತ್ತೆ ಅಂತ ನಾನು ಇದನ್ನು ಸೋಸ್ಕೊಂಡು ಯಾವುದಾದ್ರೂ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನಾವು ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಎಲ್ಲ ಗಿಡಗಳಿಗೂ ನಾವು ಇದನ್ನು ಸ್ಪ್ರೇ ಮಾಡಬೇಕು. ಇಂಡೋರ್ ಪ್ಲ್ಯಾಂಟಿಗೆಲ್ಲ ಸ್ಪ್ರೇ ಮಾಡೋದ್ರಿಂದ ಗಿಡ ಶೈನಿಂಗ್ ಆಗಿ ಬರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಬರುತ್ತೆ. ಇಂಡೋರ್ ಪ್ಲ್ಯಾಂಟಿಗೆ ಮತ್ತು ನಾವು ಬಿಸಿಲಲ್ಲಿರುವಂಥ ದಾಸವಾಳ, ಗುಲಾಬಿ, ನೀರ್ಸೋಣೆ ಇವೆಲ್ಲ ಗಿಡಗಳಿಗೂ ನಾವು ಇದನ್ನು ಸ್ಪ್ರೇ ಮಾಡ್ಬೋದು. ಗಿಡ ಹೆಲ್ದಿಯಾಗಿ ಬರುತ್ತೆ. ಮತ್ತು ನಾವು ಈ ಬೇಸಿಗೆನಲ್ಲಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಗಿಡಗಳು ಹೆಲ್ದಿ ಆಗೋಕ್ಕೆ ಮತ್ತು ಸ್ಟ್ರೆಸ್ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಸ್ಪ್ರೇ ಕೂಡ ಮಾಡಬೇಕಾಗತ್ತೆ. ಮತ್ತು ನಾವು ಇದನ್ನು ಎಲೆಯ ಅಡಿಭಾಗ ಮತ್ತು ಕಾಂಡಗಳಿಗೆ ಎಲ್ಲ ಕಡೆ ನಾವು ಇದನ್ನು ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಮೊಗ್ಗಿಗೂ ಕೂಡ ನಾವು ಇದನ್ನು ಸ್ಪ್ರೇ ಮಾಡ್ಬೋದು. ಇದೇ ರೀತಿ ಎಲ್ಲ ಗಿಡಗಳಿಗೂ ನಾನು ದಾಸವಾಳ, ಗುಲಾಬಿ ಎಲ್ಲ ಗಿಡಗಳಿಗೂ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ. ಫ್ರೆಂಡ್ಸ್, ನಾನು ಎಲ್ಲ ಗಿಡಗಳಿಗೂ ಕುರಿ ಗೊಬ್ಬರನ ಹಾಕ್ತೀನಿ. ಆ ಕುರಿ ಗೊಬ್ಬರನ ಎಷ್ಟು ಹಾಕಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋನ ನೀವು ಯಾರಾದರೂ ನೋಡಿಲ್ಲ ಅಂದರೆ ಹೇಳಿ. ಅದು ನಮ್ಮ ಕೆಮಿಕಲ್ ಗೊಬ್ಬರ ಹಾಕೋವಷ್ಟೇ ಪವರ್ಫುಲ್ ಆಗಿರುತ್ತೆ. ಅದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಗಿಡದಲ್ಲಿ ಹೆಚ್ಚು ಮೊಗ್ಗು ಬರಲಿಕ್ಕೆ ಮತ್ತು ಹಸಿರಾಗಿರಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಇನ್ಮೇಲೆ ತುಂಬ ಬಿಸಿಲು ಬರುತ್ತಲ್ಲ, ಹಾಗಾಗಿ ನಮ್ಮ ಗಿಡಗಳನ್ನು ಸ್ವಲ್ಪ ನಾವು ಶೇಡಲ್ಲಿ ಅಂದರೆ 2-3 ಗಂಟೆಗಳ ಕಾಲ ಬಿಸಿಲು ಬಂದರೂ ಸಾಕಾಗತ್ತೆ. ಆ ರೀತಿ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ಹಾಗೆ ನೋಡಿ, ನಾನು ಒಂದು ಗಿಡದ ಸೈಜ್ ನೋಡಿಕೊಂಡು ಒಂದು 200 ml 1 ಗ್ಲಾಸ್ ಆಗುವಷ್ಟು ಒಂದು ಗಿಡಗಳಿಗೆ ಹಾಕ್ತೀನಿ. ಎಲ್ಲ ಗಿಡಗಳಿಗೂ, ಜರ್ಬರ, ನಿತ್ಯಪುಷ್ಪ ಎಲ್ಲ ಗಿಡಗಳಿಗೂ ನಾವು ಇದನ್ನು ಹಾಕ್ಬೋದು. ಮತ್ತು ನೆಲದಲ್ಲಿರುವಂಥ ಗಿಡಗಳಾದರೆ ನಾವು ಇದನ್ನು ಅರ್ಧ ಲೀಟ್ರಷ್ಟು ಒಂದು ಗಿಡಗಳಿಗೆ ಹಾಕ್ಬೋದು. ನೋಡಿ, ಇದು ಯಾವುದೇ ರೀತಿ ಇಫೆಕ್ಟ್ ಆಗಲ್ಲ. ಆರ್ಗ್ಯಾನಿಕ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನೂ ಆಗಲ್ಲ. ಹಾಗಾಗಿ ನಾನು ನೀರ್ಸೋಣೆ ಗಿಡಗಳಿಗೂ ಇದನ್ನು ಹಾಕಿದ್ದೀನಿ ಮತ್ತು ರೀಪೋಟಿಂಗ್ ಮಾಡಿರೋವಂಥ ದಾಸವಾಳ ಗಿಡಕ್ಕೂ ಇದನ್ನು ಹಾಕಿದ್ದೀನಿ. ಎಲ್ಲ ಗಿಡಗಳಿಗೂ ಹಾಕಿದ ಮೇಲೆ ಇದು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.